ನಮಸ್ಕಾರ ಕರುನಾಡು. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಚೆನ್ನಾಗಿದ್ದೀನಿ. ನಾನು ಇವತ್ತು ಬಂದೀನಿ ಯಲ್ಲಮ್ಮನ ದೇವಸ್ಥಾನಕ್ಕೆ. ನಾನು ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದೀನಿ. ಆದರೆ ನಾನು ವಿಡಿಯೋನ ಪರ್ಸ್ಗಳಿಂದ ಸ್ಟಾರ್ಟ್ ಮಾಡಾಕತ್ತೀನಿ. ಯಾಕಪ್ಪ ಅಂತಂದರೆ ಚಿಕ್ಕ ವಯಸ್ಸಿಂದನೂ ಇಲ್ಲಿದ್ದ ಕ್ಯೂರಿಯಾಸಿಟಿ ಭಾಳ ನನಗೆ. ಯಾಕಪ್ಪ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಒಂದು ಸಲವೂ ಇಲ್ಲಿಗೆ ನಾನು ಒಂದು ಸಲವೂ ಬಂದಿಲ್ಲ, ಒಂದು ಸಲವೂ ನಾನು ಪರ್ಸ್ಗರ ನೋಡಿಲ್ಲ. ಅದಕ್ಕೋಸ್ಕರ ಇಲ್ಲಿದ್ದ ನನಗೆ ಕ್ಯೂರಿಯಾಸಿಟಿ ಭಾಳ. ಕೆಳಗೆ ಬಂದ ತಕ್ಷಣ ನಿಮ್ಗೆ ಆಗೋದೇ ಮೊದಲು ಆಂಜನೇಯನ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಕೆಳಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ನಿಮಗೆ ಎಷ್ಟು ಆಳ ಐತಿದು ಅಂತೇಳಿ. ಮತ್ತು ಪರ್ಸಗಡದ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಗುರು ಹಿರಿಯರ ಪ್ರಕಾರ ಪರಶುರಾಮ ತನ್ನ ತಾಯಿ ಶಿರವನ್ನು ಯಾವಾಗ ಶಿರಚ್ಛೇದ ಮಾಡ್ತಾನೋ ಅವಾಗ ಈ ಕೊಳ್ಳ ಮತ್ತು ಬಾವಿ ನಿರ್ಮಾಣ ಆಯ್ತಂತ ನಮ್ಗೆ ತಿಳಿದು ಬರುತ್ತೆ. ಇನ್ನು ಪುರಾಣಗಳ ಪ್ರಕಾರ ಹೋದರೆ ಪರಶುರಾಮರು ತಮ್ಮ ಬಿಲ್ಲಿನಿಂದ ಈ ಕೊಳ್ಳ ಮತ್ತು ಈ ಬಾವಿಯನ್ನು ಸೃಷ್ಟಿ ಮಾಡಿದ್ರು ಅಂತ ತಿಳಿದು ಬರುತ್ತೆ. ಇಳಿಬೇಕಾರ ಫುಲ್ ಜೋಸಿಲಿ ಹೇಳಿದ್ಬಿಟ್ನಿ, ಅದು ಹತ್ತಬೇಕಾರ ಜೀವನ ಬ್ಯಾಸರ ಅನಿಸ್ಬಿಟ್ಟದ ನನಗೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತು ನಾ ಇಲ್ಲಿಂದ ಈ ಬೆಟ್ಟವನ್ನು ಹತ್ಕೊಂಡೆ ಸೀದಾ ಈಗ ಸತ್ಯವತಿ ದೇವಸ್ಥಾನಕ್ಕೆ ಹೋಗ್ತೀನಿ. ಮತ್ತು ನಮ್ಮ ಈ ಹಯಾಬುಜಾನ ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿ ಗೊತ್ತಿರಲಿಲ್ಲ ಎಬ್ಬಲಿ ಎಬ್ಬಲಿ ನಾನು ಬರ್ತಾ ಅಂದ್ರೆ ಹತ್ಕೊಂಡು ವಾಪಸ್ ನಾವು ಸತ್ಯವತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾನಂತ ಪರ್ಸ್ಗಳನ್ನ ನೋಡ್ಕೊಂಡು ನಾ ಬಂದಿದ್ದೆ ಸೀದಾ ಸತ್ಯವತಿ ದೇವಸ್ಥಾನಕ್ಕೆ. ಒಳಗೆ ಏನೇನೈತಿ ಏನೇನಿಲ್ಲ ಅಂತ ಒಂಚೂರು ಇಲ್ಲಿ ಒಂಚೂರು ನೋಡ್ಕೊಂಬರೋಣ ಅಂತ ನನ್ನ ಜೊತೆ ನೀವು ಬರ್ರಿ. ಇಲ್ಲಿ ಬಂದು ಕಾಯಿ ಎಲ್ಲದವು ಮರ, ಇಲ್ಲಿ ಕಾಯಿ ಸಿಗೋಲ್ಲ. ತೆಂಗಿನಕಾಯಿ ಎಲ್ಲದವು? ಕಾಯಿ ಕೊಡ್ರಿ ಏನಾರು ಒಂದಕ್ಕೆ 40 ರೀ. ಒಂದು ಕೊಡ ಯಾರು ಬೇಕಲ್ಲ ಕಾಯಿ ಅಂತ ತೊಗೊಂಡತ್ತ ಹಂಗೆ ಸೀದೇನು ಪಾಳ್ಯದಾಗ ನಿಂತ್ಕೊಂಡು ಹೋಗಿ ಸತ್ಯವತಿ ದೇವಸ್ಥಾನ ಒಳಗೆ ಹೋಗಿ ದೇವ್ರ ನೋಡೋ ಪ್ರಯತ್ನ ಮಾಡೋಣಂತ. ದೇವ್ರ ಏನೋ ನಾವು ನೋಡ್ಯಾತ, ಇನ್ಮ್ಯಾಗ ಸತ್ಯವತಿ ಆಶೀರ್ವಾದ ಏನೋ ತೊಗೊಂಡಾತ. ಇನ್ನು ನಾವು ಜಮದಗ್ನಿ ದೇವಸ್ಥಾನ ಹತ್ತಿರ ಹೋಗೋಣಂತ. ಅಲ್ಲಿ ಹೋದ ಮ್ಯಾಗ ಸತ್ಯವತಿ ಬಗ್ಗೆ ಮತ್ತು ಅವರ ತಂದೆ ಬಗ್ಗೆ ದೇವಸ್ಥಾನ ಹತ್ತಿರ ಹೋಗೋಣಂತ. ಜಮದಗ್ನಿ ದೇವಸ್ಥಾನ ಅಂತ ನಾನಂತೂ ಹುಡ್ಕೊಂಡು ಬಂದಾತ. ಇಲ್ಲಿ ಕೇಳಾಕತ್ತೀನಿ ಜಮದಗ್ನಿ ದೇವಸ್ಥಾನ ಎಲ್ಲೈತಂತ. ಇಷ್ಟು ವರ್ಷ ಬಂದರೂ ಕೂಡ ದೇವಸ್ಥಾನ ಎಲ್ಲೈತಪ್ಪ ಅಂತ ನಂಗೆ ಗೊತ್ತಿಲ್ಲ. ನಮಗೆ ದೇವ್ರ ಆಶೀರ್ವಾದ ಸಿಗಂತ ಎಲ್ಲಿ ಸಿಗ್ಬೇಕು? ಇಲ್ಲಿರೋ ಐಟಮ್ ಎಲ್ಲ ನೋಡಿದರೆ ನನಗೂ ಏನಾರ ತೊಗೋಬೇಕಂತ ಅನಿಸುತ್ತೆ. ಆದರೆ ಏನು ಮಾಡೋದು, ಫೋನ್ಪೇನ ವರ್ಕ್ ಆಗೋಲ್ದು. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣಂತ. ಎಲ್ಲ ಮುಗಿಸ್ಕೊಂಡು ಆದ್ಮ್ಯಾಗ ನಾನು ಏನಾರ ತೊಗೊಳ್ಳೋ ಪ್ರಯತ್ನ ಮಾಡ್ತೀನಿ ಫೋನ್ಪೇ ವರ್ಕ್ ಆದ್ರೆ. ನಾನು ಅನಿಸಿದ ಮಟ್ಟಿಗೆ ಅಲ್ಲಿ ಮ್ಯಾಲೆ ಕಾಣೋದು ಜಮದಗ್ನಿ ದೇವಸ್ಥಾನ ಇರ್ಬೋದು. ಹೋಗ್ತೀನಿ ಅಲ್ಲಿ ಕೇಳ್ಕೊತ ಇದು ಹೌದಾ ಅಲ್ವ ಅಂತ. ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡೇ ಅಲ್ಲಿ ಇಷ್ಟು ದಿನ ಆದರೂ ಡೌಟ್ ಐತೆ ನನಗೆ. ಮ್ಯಾಲೆ ಹೋಗಿ ನೋಡೋಣಂತ ಅದು ಹೌದು ಅಲ್ವೋ ಅಂಥೇಳಿ. ಹೌದು, ನಾ ಅಂದ್ಕೊಂಡಿರೋ ಪ್ರಕಾರ ಇದಂತ ಜಮದಗ್ನಿ ದೇವಸ್ಥಾನ. ಒಳಗೆ ಹೋಗಿ ನೋಡೋಣಂತ ಹೆಂಗದಾರ ಋಷಿ ಮನಿಗಳು ಅಂತ. ನೋಡ್ರಿ ಎರಡದಾವು. ಇದ್ರಾಗ ಯಾವ ದೇವಸ್ಥಾನ ಅಂತ ಇರ್ಬೇಕು? ಇದೆಲ್ಲ ಇದಂತ ಅಲ್ಲ ಅನ್ಸುತ್ತೆ. ಜಮದಗ್ನಿ ಅವರು ನೀವು ಒಂಚೂರು ಆಶೀರ್ವಾದ ತೊಗೊಂಬಿಡ್ರಿ ಅಲ್ಲಿದ್ರನ. ಇಲ್ಲಿಂದ ನಾವೀಗ ಸೀದಾ ಪರಶುರಾಮನ ದೇವಸ್ಥಾನಕ್ಕೆ ಹೋಗೋಣಂತ. ಇಲ್ಲಿಂದ ನಾನು ಹೇಳ್ಕೊತ ಹೋಗ್ತೀನಿ ಜಮದಗ್ನಿ ಬಗ್ಗೆ ಮತ್ತು ಸತ್ಯವತಿ ಬಗ್ಗೆ ಮತ್ತು ಪರಶುರಾಮನ ಬಗ್ಗೆ. ಇವರ 3 ಜನಗಳ ಬಗ್ಗೆ ನಾನು ಹೇಳ್ಕೊತ ಹೋಗ್ತೀನಿ. ಯಾಕಪ್ಪ ಅಂತಂದ್ರೆ ನಾನು ಈ 3 ಜನಗಳ ಬಗ್ಗೆ ಮಾತ್ರ ಭಾಳ ನೋಡ್ಕೊಂಡಿನಿ ಮತ್ತು ರಿಸರ್ಚ್ ಮಾಡೀನಿ. ಹೇಳುವಷ್ಟು ಹೇಳ್ತೀನಿ, ತಪ್ಪು ಇರ್ಬೋದು ನಿಜಾನೂ ಇರ್ಬೋದು. ತಪ್ಪ ಅಂತಂದ್ರೆ ನಿಮ್ಮ ಮಗ ಅಂತ ಅಂದ್ಕೊಂಡು ಕ್ಷಮಿಸಿಬಿಡ್ರಿ.
ನನ್ನ ಜೊತೆ ಬಂಗ ಬರ್ರಿ, ನಾನು ಹೇಳ್ಕೋತ ಹೋಗ್ತೀನಿ, ನೀವು ಕೇಳ್ಕೋತ ಬರ್ರಿ. ನೋಡೋಣಂತ ಮುಂದೆ ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ಏನೇನಿಲ್ಲ ಅಂತೇಳಿ. ನನಗಂತೂ ಒಳಗೆ ಹೋಗಕ್ಕಾಗೋಲ್ಲ, ಇಲ್ಲೇ ಕಾಯಿ ಹೊಡಿಸ್ಬಿಟ್ಟಿನಿ. ಹಾಗಾಗಿ ಈಗ ಪರಶುರಾಮನ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ. ಪಾಳೆ ಅಂತೂ ಫುಲ್ ರೈಸ್ ಐತಿ. ನನಗಂತೂ ಒಳಗೆ ಹೋಗಕ್ಕಾಗೋಲ್ಲ. ಒಳಗೆ ಹೋಗಕ್ಕೆ ನಿಂತೀನಿ ಅಂದ್ರೆ ರಾತ್ರಿ 8 ಗಂಟೆ ಆಗತ್ತೆ. ಇದೆ ನೋಡ್ರಿ ಪರಶುರಾಮನ ದೇವಸ್ಥಾನ. ಪರಶುರಾಮನ ಕ್ಯೂರಿಯಾಸಿಟಿ ಭಾಳ ನಮ್ಗೆ. ಒಳಗೆ ಹೋಗೇ ಬಿಡೋಣಂತ ಏನಾಗಿದ್ದಾಗ. ಜಮದಗ್ನಿ ಇವರ ತಂದೆ ಬಂದುಬಿಟ್ಟು ರುಚಿಕ ಋಷಿಮುನಿಗಳು. ಇವರ ತಾಯಿ ಮತ್ತು ಸತ್ಯವತಿ. ಜಮದಗ್ನಿ ಯಾಕೆ ಇಷ್ಟು ಕಡು ಕೋಪದಿಂದ ಹುಟ್ಟಿರ್ತಾರಪ್ಪ ಅಂತಂದ್ರೆ, ಸತ್ಯವತಿ ಅವರ ಅವ್ವ ಮಾಡಿರೋ ತಪ್ಪಿನಿಂದ ಜಮದಗ್ನಿ ಅವರು ಅಷ್ಟು ಕಡು ಕೋಪದಿಂದ ಜನ್ಮ ತಾಳಿರ್ತಾರೆ. ಇದರ ಹಿಂದಿನ ಕಥೆ ನಾವು ತಿಳ್ಕೊತ ಹೋದ್ರೆ ನಮಗೆಲ್ಲ ಗೊತ್ತಾಗತ್ತೆ. ಸತ್ಯವತಿ ಬಂದ್ಬಿಟ್ಟು ಗಾಂಧಿ ಮಹಾರಾಜನ ಮಗಳಾಗಿರ್ತಾಳೆ. ಅದಕ್ಕೆ ಕಾರಣ ಗಾಂಧಿ ಮಹಾರಾಜಿಗೆ ಗಂಡು ಮಗು ಇರೋದಿಲ್ಲ. ಅವಾಗ ಸತ್ಯವತಿ ಬಂದ್ಬಿಟ್ಟು ರುಚಿ ಮುನಿಗಳಿಗೆ ಹೇಳ್ತಾರೆ, ನಮ್ಮ ತಂದೆಗೆ ಗಂಡು ಮಗು ಇಲ್ಲ, ಹಾಗಾಗಿ ನಿಮ್ಮಲ್ಲಿರುವ ಶಕ್ತಿಯನ್ನು ಬಳಸಿಕೊಂಡು ನಮ್ಮ ತಂದೆಗೆ ಗಂಡು ಮಗು ಜನ್ಮ ತಾಳುವಷ್ಟೇ ಆಶೀರ್ವಾದ ಮಾಡುವಂಥ ಸತ್ಯವತಿ ಬಂದ ರುಚಿ ಮುನಿಗಳ ಹತ್ರ ಕೇಳಿದಾಗ, ಋಷಿಮುನಿಗಳು ಅವರಲ್ಲಿದ್ದ ಶಕ್ತಿಯನ್ನು ಬಳಸಿ 2 ಔಷಧಿಗಳನ್ನು ತಯಾರು ಮಾಡ್ತಾರೆ. ಒಂದು ಸತ್ಯವತಿಗೆ, ಮತ್ತೊಂದು ಸತ್ಯವತಿ ಅವ್ವನಿಗೆ ತಯಾರು ಮಾಡಿದರೆ, ಸತ್ಯವತಿ ಅವ್ವ ಏನು ಮಾಡಿಬಿಡ್ತಾಳಪ್ಪ ಅಂತ ದುರಾಸೆಯಿಂದ ತನ್ನ ಮಗಳಿಗೆ ಮಾಡಿದ ಔಷಧಿಯನ್ನು ತೊಗೊಂಡ್ಬಿಡ್ತಾಳೆ. ಈ ಥರ ಆದ್ಮ್ಯಾಗ ಕೆಲವೊಂದು ದಿನಗಳಾದ್ಮ್ಯಾಗ ಋಷಿಮುನಿಗಳಿಗೆ ಅದು ಗೊತ್ತಾಗತ್ತೆ ಔಷಧಿ ಅದಲು ಬದಲು ಆಗೈತೆ ಅಂತ. ಅವಾಗ ಋಷಿಮುನಿಗಳು ಬಂದ ಸತ್ಯವತಿಗೆ ಹೇಳ್ತಾರ, ನಿಮ್ಮ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ಕಡು ಹುಟ್ಟುವಂಥ ಮಗು ಬ್ರಾಹ್ಮಣ ಗುಣಗಳನ್ನು ಹೊಂದಿ ಜನ್ಮ ತಾಳ್ತಾನಂತ ಸತ್ಯವತಿಗೆ ಬಂದ ರುಚಿಕ ಮುನಿಗಳು ಹೇಳ್ತಾರೆ. ಇದನ್ನು ಕೇಳಿಬಿಟ್ಟ ಸತ್ಯವತಿಗೆ ತುಂಬ ಭಯ ಆಗತ್ತೆ. ಅವಾಗ ಸತ್ಯವತಿ ಋಷಿಮುನಿಗಳನ್ನ ಕೇಳಿದಾಗ ಸತ್ಯವತಿ ಋಷಿಮುನಿಗಳನ್ನ ಕೇಳ್ತಾರೆ, ಇದಕ್ಕೆ ಯಾವುದೇ ಥರದ ಪರಿಹಾರ ಇಲ್ಲ, ನಿಮ್ಮ ಶಕ್ತಿಯನ್ನು ಬಳಸಿ ಇದಕ್ಕೆ ಯಾವುದರ ಒಂದು ಪರಿಹಾರವನ್ನು ಹುಡುಕ್ರಿ ಅಂತ. ಅವಾಗ ಋಷಿಮುನಿಗಳು ಹೇಳ್ತಾರೆ, ಎರಡೂ ಧರ್ಮದ ಗುಣಗಳನ್ನು ಹೊಂದಿರೋ 2 ಮಕ್ಕಳು ಜನ್ಮ ತಾಳ್ತಾರಂತೇಳಿ. ಹಾಗಾಗಿ ಜಮದಗ್ನಿ ಕಡು ಕೋಪದಿಂದ ಜನ್ಮ ತಾಳಿದ್ರೆ ವಿಶ್ವಾಮಿತ್ರನು ಕೂಡ ಕಡು ಕೋಪದಿಂದ ಜನ್ಮ ತಾಳ್ತಾರೆ. ಮತ್ತು ವಿಶ್ವಾಮಿತ್ರ ನಾನು ಬ್ರಾಹ್ಮಣ ಆಗ್ಬೇಕಂತೇಳಿ ತನ್ನ ಎಲ್ಲ ರಾಜ್ಯವನ್ನು ಬಿಟ್ಟು ಪರಶುರಾಮ ಇವರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ವಿಷ್ಣುವಿನ 6ನೇ ರೂಪ ಅಂತ ಕೇಳಲ್ಪಡುತ್ತೆ. ಮತ್ತು ಜನಗಳು ಹೇಳ್ತಾರೆ, ಪರಶುರಾಮರು ಕ್ಷತ್ರಿಯ ಕುಲವನ್ನು ನಾಶ ಮಾಡುವ ಪ್ರಮಾಣ ಮಾಡಿದ್ರಂತ ಜನಗಳ ಹೇಳಿಪಡ್ತಾರೆ. ಆದರೆ ಆ ಥರ ಆಲೋಚನೆ ಪರಶುರಾಮರಿಗೆ ಯಾವತ್ತೂ ಇರಲಿಲ್ಲ. ಪರಶುರಾಮರು ಅಧರ್ಮೀಯ ಕ್ಷತ್ರಿಯರನ್ನು ಮತ್ತು ಧರ್ಮವನ್ನು ಪಾಲನೆ ಮಾಡದೇ ಇರುವ ಕ್ಷತ್ರಿಯರನ್ನು ಕೊಲ್ಲಬೇಕಂತ ಪ್ರಮಾಣ ಮಾಡಿದ್ರು ಅಷ್ಟೇ. ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ, ಕಾಂತವೀರ್ಯ ಅರ್ಜುನ ಜಮದಗ್ನಿಯನ್ನು ಬಂದ ಹತ್ಯೆ ಮಾಡ್ತಾನಂತ ನಮಗೆ ಪಿಕ್ಚರ್ ಒಳಗಾಗಲಿ ಮತ್ತು ಜನಗಳ ಬಾಯಿ ಒಳಗಾಗಲಿ ಕೇಳಿ ಬರುತ್ತೆ. ಆದರೆ ಇದು ತಪ್ಪು. ಕಾಂತವೀರ್ಯ ಅರ್ಜುನ ಜಮದಗ್ನಿಯನ್ನು ಕೊಲ್ಲಲಿಲ್ಲ. ಅದರ ಬದಲಾಗಿ ಕಾಂತವೀರ್ಯನ ಮಂತ್ರಿಗಳು ಮತ್ತು ಅವನ ಸೈನಿಕರು ಕೂಡಿ ಜಮದಗ್ನಿಯನ್ನು ಬಂದ ಹತ್ಯೆ ಮಾಡ್ತಾರೆ. ಅವಾಗ ಪರಶುರಾಮರು ರಾಜ್ಯನ ಕೈವಾಡ ಇಲ್ಲದೆ ಇನ್ನು ಯಲ್ಲಮ್ಮನ ದೇವಸ್ಥಾನದ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ 1 ವರ್ಷಕ್ಕೆ 21 ಕೋಟಿ ಆದಾಯ ಮಾಡ್ತೈತೆ ಈ ದೇವಸ್ಥಾನ. ಆದರೆ ಆ ದುಡ್ಡು ಎಲ್ಲಿ ಹೋಯ್ತು ಎಲ್ಲಿಲ್ಲ ಅಂತ ಅದ್ರ ಬಗ್ಗೆ ನಮ್ಮ ಹತ್ರ ಯಾವುದೇ ಥರ ಇನ್ಫಾರ್ಮೇಷನ್ ಇಲ್ಲ.
ಮತ್ತು ಗರ್ಭದ ಗುಡಿ ಒಳಗೆ ನೋಡಿದ್ರೆ ಜೈನ ಧರ್ಮದ ಕಲ್ಪಶಿಲೆಗಳು ಕಂಡು ಬರ್ತಾವಂತ ಕೇಳಲ್ಪಡತ್ತೆ. ಯಾಕಪ್ಪ ಕಂಡು ಬರ್ತಂತ ಇದ್ರ ಬಗ್ಗೆ ಹುಡುಕೊಂಡು ಹೋದ್ರೆ ಮೊದಲಿನ ಕಾಲದಲ್ಲಿ ರಾಷ್ಟ್ರಕೂಟರು ಮತ್ತು ಚಾಲುಕ್ಯರ ಆಡಳಿತದೊಳಗೆ ಇದ್ದಂಥ ಪ್ರದೇಶಗಳು ಅಂತ ಇಲ್ಲಿ ಸುತ್ತಮುತ್ತಲು ಯಾವ್ಯಾವ ಪ್ರದೇಶಗಳು ಅದಾವು ಚಾಲುಕ್ಯರು ಮತ್ತು